ಇಡ್ಲಿ ಮೃದುವಾಗಿ ಬರಬೇಕು ಅಂದರೆ ನಾನು ಮಾಡೋ ವಿಧಾನ, 1 ಲೋಟ ಉದ್ದಿನಬೇಳೆ, ಇದು ಗೋಪುರ ತಗೋತೀನಿ ಲೋಟದಲ್ಲಿ. ನೋಡಿ, ಈ ಥರ ಕಾಳು ಹಾಕಿದ್ರೆ ಇದನ್ನು ಉಂಡೆ ಉದ್ದಿನಬೇಳೆ ಅಂತಾರೆ. ಬೇಳೆ ಆಗಿರಬಾರ್ದು, ಇದು ಹುದುಗು ಚೆನ್ನಾಗಿ ಬರುತ್ತೆ. ಇದು ಗೋಪುರ 1 ಲೋಟ ಬರ್ತಿ ತಗೊಂಡ್ರೆ 2 ಲೋಟ ಇಡ್ಲಿ ತರಿ. ಇದು ಅಂಗಡಿಲಿ ಸಿಗುತ್ತೆ. ಅಕ್ಕಿ ತರಿನೂ ಹಾಕ್ಬೋದು. ನಾನು ಇಡ್ಲಿ ರವೆ ಅಂತ ಸಿಗುತ್ತೆ, ಅದನ್ನು ಉಪಯೋಗಿಸ್ತೀನಿ. ಬೇಳೆನ ಒಂದು ಪಾತ್ರೆಗೆ ಹಾಕಿದ್ದೀನಿ. ಇದನ್ನ 3-4 ಸಲ ನೀರು ಬದಲಾಯಿಸಿ ಚೆನ್ನಾಗಿ ತೊಳಿಬೇಕು. ನೋಡಿ, ಈ ಥರ ಬಿಳಿ ಎಲ್ಲ ಹೋಗೋವರೆಗೂ ತೊಳಿಬೇಕು. ಅದನ್ನ ನೀರು ಚೆಲ್ಲಿ ಮತ್ತೆ ಇನ್ನೊಂದ್ಸಲಿ ತೊಳಿಬೇಕು. ನೋಡಿ, ಈಗ ಚೆನ್ನಾಗಿ ತೊಳೆದಿದ್ದೀನಿ. ನೀರು ಹಾಕಿ 3 ಅವರ್ಸ್ ನೆನೆಯಕ್ಕೆ ಬಿಟ್ಬಿಡ್ಬೇಕು. ಇದನ್ನು 3 ಅವರ್ಸ್ ನೆಂದರೆ ಸಾಕು, ತುಂಬ ಹೊತ್ತೇನು ನೆನೆಯೋದು ಬೇಡ. ನೋಡಿ, ಈಗ ಯಾವ ಪಾತ್ರೆಯಲ್ಲಿ ಇಡ್ಲಿ ಹಿಟ್ಟು ರುಬ್ಬಿದ್ಮೇಲೆ ಹಾಕ್ತೀವೋ ಅದೇ ಪಾತ್ರೆಗೆ ಇಡ್ಲಿ ರವೆ ಹಾಕ್ಕೋತಾ ಇದ್ದೀನಿ. ರವೆ ಹಾಕ್ಕೊಂಡು ಇಷ್ಟು ನೀರು ಹಾಕಿ ಚೆನ್ನಾಗಿ ಹೀಗೆ ಮಾಡಬೇಕು. ಮಾಡಿ ಈ ನೀರನ್ನ ಚೆಲ್ಬಿಡ್ಬೇಕು ತಿಳಿ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಬೇಕು. ಬರೀ ಒದ್ದೆ ಆಗಿ ಮುಳುಗೋಷ್ಟು ಹಾಕ್ಬಿಟ್ಟು ಇದನ್ನು ಬಿಟ್ಬಿಡ್ಬೇಕು ನೆನೆಯಕ್ಕೆ. ಉದ್ದಿನಬೇಳೆ ನೆನೆಯೋಷ್ಟೊತ್ತಿಗೆ ಇದನ್ನು ಸಾಫ್ಟ್ ಆಗಿರುತ್ತೆ. ನೋಡಿ, ಈಗ ಇದೆಷ್ಟು ಚೆನ್ನಾಗಿ ನೆಂದಿದೆ. ಈಗ ಇದು ನೀರೆಲ್ಲ ಶೋಧಿಸಿ ನುಣ್ಣಗೆ ರುಬ್ಕೋಬೇಕು. ನೀರು ಹಾಕ್ದೇನೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಇದು ಹೇಗಿರ್ಬೇಕಂದ್ರೆ ಇಷ್ಟು ನುಣ್ಣಗಿರ್ಬೇಕು. ಇಷ್ಟು ಗಟ್ಟಿಗಿದ್ರೆ ಸಾಕು, ನುಣ್ಣಗಿರಬೇಕು. ಉದ್ದಿನಬೇಳೆ ನುಣ್ಣಗಾಗಿದೆಯೋ ಇಲ್ವೋ ಹೇಗೆ ಚೆಕ್ ಮಾಡೋದು ಅಂದರೆ, ಒಂದು ಬಟ್ಲಲ್ಲಿ ಹೀಗೆ ನೀರು ತೊಗೊಂಡು ಸ್ವಲ್ಪ ಉದ್ದಿನಬೇಳೆ ಹಾಕಿದ್ರೆ ಫುಲ್ಲು ತೇಲ್ಬೇಕದು. ನೋಡಿ, ಹೀಗೆ ಬೆಣ್ಣೆ ಥರ ತೇಲ್ತಾ ಇದೆ. ಇಷ್ಟು ನುಣ್ಣಗಾಗಿರ್ಬೇಕದು. ಆವಾಗ ಚೆನ್ನಾಗಿ ಹುದುಗ್ ಬರುತ್ತದು. ನೆನೆ ಇಟ್ಮೇಲೆ ತರಿ ಜೊತೆ ಕಲಿಸಿದ್ಮೇಲೆ ದೋಸೆಗಾದರೂ ಅಷ್ಟೇ ಇಷ್ಟೇ ನುಣ್ಣಗೆ ರುಬ್ಕೋಬೇಕು. ನೋಡಿ, ಮೆತ್ತಗಿದೆ, ಬೆಣ್ಣೆ ಥರ ಇರಬೇಕು. ನುಣ್ಣಗೆ ರುಬ್ಕೊಂಡ್ಮೇಲೆ ನಾನೇನು ಮಾಡ್ತೀನಿ ಅಂದರೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕ್ಬಿಡ್ತೀನಿ. ಇಡ್ಲಿಗೆ ತರಿ ಇದು ನೋಡಿಕೊಂಡು ಅದರ ಅಳತೆ ಕಲ್ಲುಪ್ಪು ಹಾಕಿ, ತರಿನೂ ಇದ್ರ ಜೊತೆ ತೊಳೆದಿಟ್ಟಿದ್ನಲ್ಲ, ನೋಡಿ ಇದು ಈ ಥರ ನೀರೆಲ್ಲ ಹೀರ್ಕೊಂಡು ಚೆನ್ನಾಗಿ ನೆಂದಿದೆ. ಇದನ್ನು ಇದ್ರ ಜೊತೆಗೆ ಹಾಕ್ಬಿಡ್ತೀನಿ. ಹಾಕಿ ಬರೀ 1-2 ರೌಂಡು ತಿರುಗಿಸಿದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆವಾಗ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈಗ ಇದನ್ನು 1-2 ಸಲ ಮಿಕ್ಸಿ ರನ್ ಮಾಡಿಬಿಡ್ಬೇಕು. ಈಗ ತರಿನೂ ಹಾಕಿ 1-2 ರೌಂಡ್ ರನ್ ಮಾಡಿದ್ಮೇಲೆ ಇದನ್ನು ಇಡ್ಲಿ ಪಾತ್ರೆಗೆ ಹಾಕ್ಬಿಡ್ಬೇಕು. ಯಾವಾಗಲೂ ಇಡ್ಲಿ ಆಗಲಿ ದೋಸೆ ಆಗಲಿ ನಾವು ಮಿಕ್ಸ್ ಮಾಡಿರ್ತೀವಲ್ಲ, ಅದು ರುಬ್ಬಿದ ಮೇಲೆ ಹಿಟ್ಟು ಬರುತ್ತಲ್ಲ, ಈಗ ಈ ಲೆವೆಲ್ಗೆ ಬಂದಿದೆ ಅಂದರೆ ಅದರಷ್ಟೇ ಜಾಸ್ತಿ ಜಾಗ ಬಿಡಬೇಕು. ಯಾಕೆಂದರೆ ಹುದುಗ್ ಬಂದರೆ ಮೇಲ್ವರೆಗೂ ಬರುತ್ತೆ. ಅದು ನೋಡಿಕೊಂಡು ಎತ್ತರ ಪಾತ್ರೆಯಲ್ಲಿ ಇಡಬೇಕು. ಈಗ ಇದನ್ನು 8 to 10 ಅವರ್ಸ್ ಬಿಟ್ಬಿಟ್ಟೆ ಅಂದರೆ ರಾತ್ರಿ ರುಬ್ಬಿದ್ರೆ ಬೆಳಗ್ಗೆಗೆ ಹುದುಗ್ ಬಂದಿರುತ್ತೆ. ಚಳಿಗಾಲ ಅಂದರೆ ಉಪ್ಪು ಹಾಕಿನೇ ರುಬ್ಬೇಕು. ಬೇಸಿಗೆ ಕಾಲ ಆದರೆ ಉಪ್ಪು ಹಾಕೋದೇನು ಬೇಡ, ಹುದುಗ್ ಬಂದ್ಬಿಡುತ್ತೆ 8 ಅವರ್ಸಲ್ಲಿ. ಆಮೇಲೆ ಇಡ್ಲಿ ಅಥವಾ ದೋಸೆ ಮಾಡುವಾಗ ಉಪ್ಪು ಬೆರೆಸ್ಕೋಬೋದು. ಈಗ ಇದನ್ನು 8 ಅವರ್ಸ್ ಹೀಗೆ ಮುಚ್ಚಿಟ್ಬಿಡ್ಬೇಕು, ಹುದುಗ್ ಬರುತ್ತೆ. ನೋಡಿ, ಇಡ್ಲಿಗೆ ರುಬ್ಬಿ ಇಟ್ಟಿದ್ವಲ್ಲ, ಎಷ್ಟು ಚೆನ್ನಾಗಿ ಉಕ್ಕು ಬಂದಿದೆ. ಹುದುಗು ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಎತ್ತರ ಬಂದಿದೆ ನೋಡಿ. ನಾವು ರುಬ್ಬಿದ ತಕ್ಷಣ ಇಟ್ಟಿದ್ವಲ್ಲ, ಅದು ಅರ್ಧಕ್ಕಿಂತ ಕಡಿಮೆ ಇತ್ತು. ಇವಾಗ 3/4 ಜಾಸ್ತಿ ಬಂದಿದೆ. ಅದಕ್ಕೆ ನಾ ಹೇಳಿದ್ದು, ದೊಡ್ಡ ಪಾತ್ರೆನಲ್ಲಿ ಯಾವಾಗಲೂ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ರುಬ್ಬಿದ್ಮೇಲೆ ಇಡಬೇಕು. ಅದು ಹುದುಗ್ ಬಂದಾಗ ಮೇಲ್ವರೆಗೂ ಬರುತ್ತೆ. ಕೆಲವು ಸಲ ಉಕ್ಕಿ ಚೆಲ್ಲು ಹೋಗ್ಬಿಡುತ್ತೆ. ಅದಕ್ಕೆ ದೊಡ್ಡ ಪಾತ್ರೆ ಇಡಬೇಕು. ಈಗ ಇದನ್ನ ಚೆನ್ನಾಗಿ ಕಲಕಿ ಇಡ್ಲಿ ತಟ್ಟೆಯಲ್ಲಿ ಹಾಕಿ ಆವಿನಲ್ಲಿ ಬೇಯಿಸ್ಬೇಕು. ಫುಲ್ ಉಕ್ಕು ಬಂದಿದೆಯಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಉದ್ದಿನಬೇಳೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ, ಕೆಳಗಡೆ ತರಿ ಉಳ್ಕೊಂಬಿಟ್ಟಿರುತ್ತೆ, ಅಕ್ಕಿ ತರಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಹದ ಇರಬೇಕು. ಇದನ್ನೀಗ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆ ಹಚ್ಚಿ ಇದನ್ನು ಆವಿಲಿ ಬೇಯಿಸ್ಬೇಕು. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಇಲ್ಲಾಂದರೆ ಅದು ಕಪ್ಪು ಬಂದ್ಬಿಡುತ್ತೆ. ನೋಡಿ, ಇಷ್ಟೇ ಹಾಕಬೇಕು. ಪೂರ್ತಿ ಹಾಕಿದ್ರೆ ಇದು ಉಬ್ಬತ್ತಲ್ಲ, ಮೇಲಿನ ಪ್ಲೇಟಿಗೆ ತಗಲಿಬಿಟ್ಟು ಇಡ್ಲಿ ಪಚ್ಚಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಜಾಗ ಬಿಟ್ಟು ಇಡಬೇಕು. ಒಂಥರ ಒಂದ್ರ ಮೇಲೆ ಒಂದಿಟ್ಟು 10 ನಿಮಿಷ ಬೇಯಿಸ್ಬೇಕು. ಎಲ್ಲ ಪ್ಲೇಟು ಜೋಡಿಸಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸ್ಬೇಕು. ಇದಕ್ಕೆ ಗ್ಯಾಸ್ಕೆಟು ಹಾಕಬಾರ್ದು, ವಿಜಿಲು ಹಾಕಬಾರ್ದು. ಸುಮ್ಮನೆ ಹೀಗೆ ಮುಚ್ಚಿಟ್ಟಿರ್ಬೇಕು. 10 ನಿಮಿಷ ಅದನ್ನು ಬೇಯಕ್ಕೆ ಬಿಡಬೇಕು. ನೋಡಿ, ಈಗ ಒದ್ದೆ ಬೆರಳು ಮಾಡ್ಕೊಂಡು ಹೀಗಂದರೆ ಮೆತ್ಕೋಬಾರ್ದು ಬೆರಳಿಗೆ. ಅಥವಾ ಒಂದು ಚಾಕು ಅಥವಾ ಚಮಚಗೆ ಎಣ್ಣೆ ಹಚ್ಚಿ ಹೀಗೆ ಚೆಕ್ ಮಾಡಬೇಕು, ಮೆತ್ಕೋಬಾರ್ದು. ಆವಾಗ ಚೆನ್ನಾಗಿ ಬೆಂದಿದೆ ಅಂತ. ಈಗ ಒಲೆ ಆಫ್ ಮಾಡಿ 1-2 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಆಮೇಲೆ ಸರ್ವ್ ಮಾಡಬೇಕು. ಇಡ್ಲಿ ಚೆನ್ನಾಗಿರುತ್ತೆ ಅವಾಗ. ನೋಡಿ, ಈಗ ಆಚೆ ತೆಗ್ದಿದ್ದೀನಿ. ಈಗ ಈ ಥರ ಅಗಲ ಫ್ಲ್ಯಾಟ್ ಆಗಿರಬೇಕು, ಗೀಟೆಲ್ಲ ಇರಬಾರ್ದು. ಪ್ಲೇನ್ ಆಗಿರೋ ಒಂದು ಚಿಕ್ಕ ಚಮಚಕ್ಕೆ, ಅಗಲ ಚಮಚಗೆ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಕೊಂಡು ಹೀಗೆ ನಿಧಾನಕ್ಕೆ ತೆಗಿಬೇಕು. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಇಡ್ಲಿ.
ತುಂಬ ಮೆತ್ತಗಿದೆ. ನಿಮಗೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು, ಗೂಡು ಗೂಡಾಗೂ ಇದೆ. ರವೆನೂ ನಾನು ತರಿನೂ ಮಿಕ್ಸಿಲಿ ಉದ್ದಿನಬೇಳೆ ಜೊತೆ ಹಾಕೋದ್ರಿಂದ ಈ ಥರ ಹಗೂರವಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಮೃದುವಾಗಿ ಬಂದಿದೆ ಇಡ್ಲಿ. ತರಿನ ಒಂದು ಸಲ ಉದ್ದಿನಬೇಳೆ ಜೊತೆ ನಾನು ಮಿಕ್ಸಿಗೂ ಹಾಕಿದ್ನಲ್ಲ, ಹಾಗಾಗಿ ಇದು ಕಾಳು ದಪ್ಪ ದಪ್ಪ ಇಲ್ಲ, ಆದರೆ ತುಂಬ ಹಗೂರವಾಗಿ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬೆಂದಿದೆ. ಚಟ್ನಿ, ಗಸಗಸೆ ಪಾಯಸ, ಸಾಂಬಾರು ಅದ್ರ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಈ ಥರ ಇಡ್ಲಿ ಮಾಡಿ ನೋಡಿ ಅಳ್ತಲ್ಲಿ. ನಿಮ್ಗೆ ಹೇಗೆ ಅನಿಸ್ತು, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ.